ಓಂ ನಾರಾಯಣ. ನಮಸ್ಕಾರ ವೀಕ್ಷಕರೇ. ನಮಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಒಂದು ಪ್ರಚಾರದಲ್ಲಿರ್ತಕ್ಕಂಥದ್ದು ಏನಂತಂದರೆ, ಬೆಂಗಳೂರು ರೋಡು ಹೊಸಕೋಟೆ ಹತ್ರ ಕಂಬಳಿಪುರದಲ್ಲಿ ಇರ್ತಕ್ಕಂತಹ ಕಾಟೇರಮ್ಮನ ದೇವಾಲಯ. ನಮ್ಮೆಲ್ಲರಿಗೂ ಗೊತ್ತು, ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥ ಕ್ಷೇತ್ರ ಕಾಟೇರಮ್ಮನ ದೇವಸ್ಥಾನ. ಎಷ್ಟು ಒಂದು ವರ್ಷ ಅಥವಾ 2 ವರ್ಷದಿಂದ ಪ್ರಸಿದ್ಧಿ ಆಗಿರ್ತಕ್ಕಂಥ ದೇವಸ್ಥಾನ. ಏನಕ್ಕೆ ಪ್ರಸಿದ್ಧಿ? ಜೋಡಿ ಆಲದ ಮರದ ಹತ್ತಿರ 9 ವಾರಗಳ ಕಾಲ ತೆಂಗಿನಕಾಯನ್ನು ಕಟ್ಟಿದ್ರೆ ಯಾವುದೇ ಕೋರಿಕೆಗಳು, ಯಾವುದೇ ಇಂಥ ಕೋರಿಕೆ ಅಂಥ ಕೋರಿಕೆ ಅಂತಲ್ಲ, ಯಾವುದೇ ಕೋರಿಕೆ ಆಗಿರಲಿ ನಂಬಿಕೆ ಶ್ರದ್ಧೆಗಳಿಂದ ಮಾಡಿದ್ರೆ ನೆರವೇರುತ್ತೆ ಅಂತ ಹೇಳಿ ಪ್ರಚಾರ ಆಗಿರ್ತಕ್ಕಂಥದ್ದು. ಇದನ್ನು ಪ್ರಚಾರ ಮಾಡಿದವ್ರು ಯಾರು? ಒಮ್ಮೆ ವಿಡಿಯೋದಲ್ಲಿ ನೋಡಿ. ಈ ವ್ಯಕ್ತಿ ಪ್ರಚಾರ ಮಾಡ್ತಕ್ಕಂಥದ್ದು ಯಾರು? ಈ ವ್ಯಕ್ತಿ ಯಾರು ಅಂತಂದರೆ, ಈ ವ್ಯಕ್ತಿ ಯಾರು ಗೊತ್ತಾ? ಈ ವ್ಯಕ್ತಿ ಆ ಒಂದು ದೇವಾಲಯದ ಕಾರ್ಯದರ್ಶಿ ಈ ಒಂದು ವ್ಯಕ್ತಿ ಏನಂತ ಪ್ರಚಾರ ಮಾಡ್ತಾ ಇದ್ದಾನೋ ಒಮ್ಮೆ ಈ ವಿಡಿಯೋವನ್ನ ಕೇಳಿ ನೀವು. ತಾಯಿ ಒಂದು ಸೂಚನೆ ಮೇಲೆ ಇಲ್ಲಿ ಯಾರು 9 ವಾರ ಯಾರು 9 ಪೂರ್ಣಫಲನ ಯಾರು ಈ ಒಂದು ಜೋಡಿ ಹಾಲದ ಮರಕ್ಕೆ 9 ಪೂರ್ಣಫಲನ ಸಲ್ಲಿಸ್ತಾರೋ ಅವರವರ ಇಷ್ಟಾರ್ಥಗಳು. ಇಲ್ಲಿ ಇದಕ್ಕೆ ಸ್ಪೆಷಲ್ ಅದಕ್ಕೆ ಸ್ಪೆಷಲ್ ಅಂತಿಲ್ಲ. ಕೆಲವೊಂದು ದೇವಸ್ಥಾನಗಳಲ್ಲಿ ಕೆಲವೊಂದು ಮಾತುಕತೆ ಅವ್ರು ಬರೀ ಏನೋ ದೇವಗಳು ಬಿಡಿಸೋದಕ್ಕೆ ಸ್ಪೆಷಲ್, ಇಲ್ಲ ಏನೋ ಇದಕ್ಕೆ ಸ್ಪೆಷಲ್, ಮಾಟ ಮಂತ್ರಕ್ಕೆ ಸ್ಪೆಷಲ್, ಬೇರೆ ಏನೋ ಕೆಲವು ಸಮಸ್ಯೆಗಳು ಪರಿಹಾರ ಆಗಲ್ಲ. ಇದಂಗಲ್ಲ. ಕಲ್ಪವೃಕ್ಷ ಕಾಮಧೇನು ಅಂತ ನೀವು ಕೇಳಿದ್ದನ್ನ ಕೊಡ್ತದೆ. ನೀವೇನ್ ಮನಸ್ಸಲ್ಲಿ ಸಂಕಲ್ಪ ಮಾಡಿ ನನ್ನ ಕೆಲಸ ಆಗಬೇಕು, ಕೆಲಸ ಆಗ್ತದೆ. ಇವತ್ತು ದಿನ ಲಕ್ಷಾಂತರ ಜನ ಸಾಗರವಾಗಿ ಸಮುದ್ರ ತರ ಹರಿದು ಬರ್ತಾ ಇದೆ. ಇಲ್ಲಿ ಏನಕ್ಕೆ ಬರ್ತಾರೆ ಜನ? ಹುಚ್ಚರ ಜನ ತಿಳಿಯಲ್ಲ ಅವ್ರಿಗೆ. ಭಗವಂತನ ಮೇಲೆ ನಂಬಿಕೆ, ಅಲ್ಲಿ ಹೋದ್ರೆ ನಮ್ಮ ಕಷ್ಟ ಪರಿಹಾರ ಆಗುತ್ತೆ ಅಂತ ಒಂದು ನಂಬಿಕೆ ಮೇಲೆ ಬರ್ತಾರೆ. ಆದ ನಂಬಿಕೆನ ತಾಯಿ ಅದೇ ತರ ಉಳಿಸ್ಕೊಂಡು ಹೋಗ್ತಾಳೆ ಅಲ್ವಾ? ಈ ವ್ಯಕ್ತಿ ಏನಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದಾನೆ, ಏನಂತ ಹೇಳಿ ಹೇಳ್ತಾ ಇದ್ದಾನೆ ಅಂತಂದ್ರೆ, ಈ ಒಂದು ಜೋಡಿ ಆಲದ ಮರಕ್ಕೆ ಯಾರು 9 ವಾರಗಳು ಅಥವಾ 9 ಸಲ ಈ ಒಂದು ತೆಂಗಿನಕಾಯಿನ ಕಟ್ತಾರೋ ಅವ್ರಿಗೆ ಯಾವುದೇ ಕೋರಿಕೆಗಳಲ್ಲಿ, ಆ ಕೋರಿಕೆ ಈ ಕೋರಿಕೆ ಅಂತಲ್ಲ, ಆ ದೇವಸ್ಥಾನಗಳಲ್ಲಿ ಒಂದೇ ಕೋರಿಕೆ, ಆದರೆ ಈ ದೇವಸ್ಥಾನ ಒಂದೇ ಕೋರಿಕೆಯಲ್ಲಿ ಯಾವುದೇ ಕೋರಿಕೆ ಆಗಿದ್ದಲ್ಲಿ ಖಂಡಿತವಾಗ್ಲೂ ನೆರವೇರುತ್ತೆ. ನಂಬಿಕೆ ಶ್ರದ್ಧೆಗಳಿಂದ ಮಾಡಬೇಕು. ಇಲ್ಲ ಅಂತಂದರೆ ಇಷ್ಟು ಜನ ಬರೋಕ್ಕೇನು ಹುಚ್ಚ ಅಂತ ಹೇಳಿ ಈ ವ್ಯಕ್ತಿ ಮಾತಾಡ್ತಾ ಇದ್ದಾನೆ. ಈ ವ್ಯಕ್ತಿಗೆ ಹೇಳ್ತಾ ಇದ್ದೀನಿ ನಾನು, ಈ ಜನಕ್ಕೆ ಬರೋಕ್ಕೆ ಹುಚ್ಚು ಅವ್ರಿಗಲ್ಲ, ಆ ಹುಚ್ಚನ್ನು ಇಡಿಸಿರ್ತಕ್ಕಂಥವ್ರು ನೀವುಗಳೇ ಆ ಹುಚ್ಚನ್ನು ಇಡಿಸಿರ್ತಕ್ಕಂಥದ್ದು. ಬನ್ನಿ 9 ವಾರ 9 ಕಾಯಿಗಳನ್ನು ಕಟ್ಟಿ ಇಲ್ಲಿ ಅಂಥೇಳಿ ನೀವು ಹುಚ್ಚನ್ನು ಇಡಿಸಿದ್ದಾರೆ. ಆದರೆ ಈ ಕಾಯಿ ಕಟ್ಟಿದ್ರೆ ಅವ್ರಿಗೆ ಫಲ ಇಲ್ಲ ಅಂದ್ರೂ ಏನು ಪರವಾಗಿಲ್ಲ, ಕೊಡಲ್ಲ. ಹೇಗೆ ಕೊಡ್ತಾರೆ? ಒಂದು ಕಾಯಿಗೆ 500 ರೂಪಾಯಿ ತಗೊತಾರೆ. ಒಂದು ಕಾಯಿಗೆ ಒಂದು ಸರಿ ಕಟ್ಟೋಕ್ಕೆ 500 ರೂಪಾಯಿ ತಗೊತಾರೆ. ಅಂದರೆ ಲೆಕ್ಕ ಹಾಕಿ 9 ವಾರ ಅಂದರೆ ಆಲ್ಮೋಸ್ಟ್ 4500 ರೂಪಾಯಿ ಆಗುತ್ತೆ. ಒಬ್ಬರಿಂದ 4500 ರೂಪಾಯಿನ ಇವರು ವಸೂಲಿ ಮಾಡ್ತಾರೆ. ಇಂತಹ ವ್ಯಕ್ತಿಗಳಿಗೆ ಇದು ಲಾಭ. ನಾನು ಈಗ ಗಟ್ಟಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಇಂತಹ ಒಂದು ತಪ್ಪನ್ನು, ಇಂಥ ಪ್ರಚಾರಗಳನ್ನು ನಾನು ಗಟ್ಟಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಗಳು ಏನು ಮಾಡ್ತಾರೋ ನಾನು ಸಹ ನೋಡ್ತೀನಿ. ತುಂಬ ಕಾಲದಿಂದ ಈ ಪ್ರಚಾರಗಳು ಮಾಡಿ ಇವಾಗ ಇನ್ನೂ ರೇಟ್ಸ್ ಹೈ ಮಾಡಿದ್ದಾರೆ. ಮೊದಲು ಒಂದು ವರ್ಷಕ್ಕೆ ನಾನು ಹೇಳ್ತಾ ಇಲ್ಲ, 6 ತಿಂಗಳಿಗೆ ಮುಂಚೆ 500 ರೂಪಾಯಿ ಇತ್ತು ಅಂತ ಹೇಳಿ. ಇವಾಗ 800 ರೂಪಾಯಿ 900 ರೂಪಾಯಿ ಈ ಒಂದು ಕಾಯಿ ಆಗಿರ್ಬೋದೇನೋ ಅಂತ ನನಗೆ ಒಂದು ಅವಗಾಹನೆ ಇರ್ತಕ್ಕಂಥದ್ದು. ದಯವಿಟ್ಟು ಪಬ್ಲಿಕ್ಕು ಇಂತಹ ಒಂದು ಪ್ರಚಾರಗಳನ್ನು ನಂಬಿ ನಿಮ್ಮ ದುಡ್ಡನ್ನು ಕಳ್ಕೋಬೇಡಿ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇವೆಲ್ಲ ಸುಳ್ಳು. ಜೋಡಿ ಆಲದ ಮರಕ್ಕೆ ಪ್ರದಕ್ಷಿಣೆ ಹಾಕೋದ್ರಲ್ಲಿ ತಪ್ಪಿಲ್ಲ. ಒಂದು ಕಾಯಿಗೆ 500 ರೂಪಾಯಿ ಕೊಟ್ಟು ನೀವು ಕಟ್ಟಿ ನಿಮ್ಮ ಕೋರಿಕೆಗಳು ಏನೋ ಅದೇನನ್ನ ನೀವು ಕೊಡ್ತಾ ಕಮಿಷನ್ನ ದೇವ್ರಿಗೆ, ನೀವೇನೋ ಕಮಿಷನ್, ಇದು ತಗೋಪ್ಪ ನೀವು ಕಾಯಿ ಕೊಡ್ತಾ ಇದ್ದೀನಿ, ಒಂದು ಕಮಿಷನ್ ಕೊಡ್ತಾ ಇದ್ದೀನಿ, ನೀನು ನನ್ನ ಕೋರಿಕೆಗಳನ್ನು ನೆರವೇರಿಸು ಅಂಥೇಳಿ ನೀವೇನಾದರೂ ಕಮಿಷನನ್ನು ಕೊಟ್ಟು ದೇವರಿಗೆ ನೀವೇನಾದರೂ ಕೋರಿಕೆಗಳನ್ನು ನೆರವೇರಿಸ್ಕೊತಾ ಇದ್ದೀರಾ? ನೀವು ಕಮಿಷನ್ ಕೊಡ್ತಾ ಇದ್ದೀರಿ ದೇವರಿಗೆ. ನೀವು ಕಾಯಿ ತಗೊಳ್ಳಿ, ದೇವರಿಗೆ ನೀವು ಕಾಯಿ ಕೊಟ್ಬಿಟ್ಟು ನಮ್ಮ ಕೋರಿಕೆಗಳನ್ನು ನೆರವೇರಿಸಪ್ಪ ಅಂಥೇಳಿ ನೀವು ಕೇಳ್ತಾ ಇದ್ದೀರಾ. ಇವರು ಈ ರೀತಿಯೇ ಇದೆ ಪ್ರಚಾರಗಳು. ಇವ್ರು ಎಲ್ಲನೂ ಸಹ ದುಡ್ಡುಗೋಸ್ಕರನೇ. ಈ ದುಡ್ಡುಗೋಸ್ಕರ ಇವರು ಅಶುದ್ಧ ತಿನ್ನೋಕ್ಕೂ ಸಹ ರೆಡಿಯಾಗಿರ್ತಾರೆ. ದೇವರ ಹೆಸರಲ್ಲಿ, ದೇವಿ ದೇವತೆಗಳ ಹೆಸರಲ್ಲಿ ಇಂತಹ ಒಂದು ಪ್ರಚಾರಗಳನ್ನು ಮಾಡಿ ಜನ ತಪ್ಪುದಾರಿ ಪಡಿಸ್ಬಿಟ್ಟು ದುಡ್ಡನ್ನು ಇದು ಮಾಡ್ಕೊಳ್ಳೋಕ್ಕೆ ಇವರು ಪ್ರಯತ್ನ ಪಡ್ತಾ ಇದ್ದಾರೆ. ಕಾಟೇರಮ್ಮನ ಹೆಸರು, ಕಾಟೇರಮ್ಮನ ಯಾವುದೇ ಕಾರಣಕ್ಕೂ ಅವಹೇಳನೆ ಮಾಡ್ತಾ ಇಲ್ಲ.
ದೇವ್ರು ಇದ್ದಾರೆ, ಕಾಟೇರಮ್ಮನ ಇದ್ದಾಳೆ, ಖಂಡಿತ ತಾಯಿ ಇದ್ದೇ ಇರುತ್ತೆ. ನಮಸ್ಕಾರ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ತಪ್ಪಿಲ್ಲ. ಹೋಗಿ 500 ರೂಪಾಯಿ ಕೊಡೋದು, ನೀವು ಭಕ್ತಿಯಿಂದ ಶ್ರದ್ಧೆಯನ್ನು ನಮಸ್ಕಾರ ಮಾಡಿಕೊಂಡು ಧರ್ಮಬದ್ಧವಾಗಿ ನಡೆದ್ರೆ ದೇವರಾದರೂ ನಿಮಗೆ ಆಶೀರ್ವಾದವನ್ನು ಕೊಡ್ತಾರೆ. ನಮ್ಗೆ ಬೇಕಾಗಿರೋದು ಆಶೀರ್ವಾದ ಅಷ್ಟೇ. ದೇವರ ಆಶೀರ್ವಾದ ಇದ್ದರೆ ಯಾವುದಾದ್ರೂ ನಡೆಯುತ್ತೆ. ನೀವು ನನಗೆ ಮದುವೆ ಆಗಬೇಕು, ನನಗೆ ಮಕ್ಕಳಾಗಬೇಕು, ನಮಗೆ ನಾಮಕರಣಗಳು, ನಮಗೆ ಶುಭ ಕಾರ್ಯಗಳಾಗಬೇಕು, ಇನ್ನೊಂದು ಆಗಬೇಕು, ಮತ್ತೊಂದು ಆಗಬೇಕು ಅಂಥೇಳಿ ದಿನಕ್ಕೆ 500 ರೂಪಾಯಿ ಕೊಟ್ಟು ಕಾಯಿ ಕಟ್ಟಿ ನಿಮ್ಮ ಒಂದು ಇದರಿಂದ ಅವ್ರಿಗೆ ಲಾಭ ಮಾಡ್ಕೊತಾ ಇದ್ದಾರೆ. ಯಾರು? ಆ ಕಾರ್ಯದರ್ಶಿಗಳು, ದೇವಾಲಯ ಕಾರ್ಯದರ್ಶಿಗಳು ಲಾಭ ಮಾಡ್ಕೊತಾ ಇದ್ದಾರೆ. ದಯವಿಟ್ಟು ಅಪ್ರಮತ್ತವಾಗಿರಿ. ಇವರ ಒಂದು ವಿಡಿಯೋದಲ್ಲಿ ಕಾಮೆಂಟ್ಸ್ ನೋಡಿ, ಕೆಳಗಡೆ ಕಾಮೆಂಟ್ಸ್ ನೋಡಿ ಒಂದ್ಸರಿ. ನನ್ನ ಕೋರಿಕೆಗಳು 9 ವಾರ ಕಟ್ಟಿದೆ, 500 ರೂಪಾಯಿ ವೇಸ್ಟ್ ಆಯಿತು, 4500 ವೇಸ್ಟ್ ಆಯಿತು, ನನ್ನ ಒಂದು ಕೋರಿಕೆಯನ್ನು ನೆರವೇರ್ತಾ ಇಲ್ಲ ಅಂತೇಳಿ ತುಂಬ ಜನ ಅಳ್ತಾ ಇದ್ದಾರೆ. ನಮಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಈ ವಿಡಿಯೋ ಮಾಡೋಕ್ಕಿಂತ ಮುಖ್ಯ ಕಾರಣ ಏನು ಅಂತಂದರೆ, ನಮಗೆ ತುಂಬ ಜನ ಕೇಳ್ತಾ ಇದ್ದಾರೆ, ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗ್ಬೋದಾ, ಅಲ್ಲಿ ನಿಜಾನೇನಾ ಅಂಥೇಳಿ ತುಂಬ ಜನ ಕೇಳ್ತಾ ಇರೋದ್ರಿಂದ, ವಾಟ್ಸಪ್ ಗ್ರೂಪಲ್ಲಿ ಫೋನ್ ಕಾಲ್ಸಲ್ಲಿ ಕೇಳ್ತಾ ಇರೋದ್ರಿಂದ ನಾನು ಈ ವಿಡಿಯೋ ಮಾಡಬೇಕಾಯಿತು. ಇಲ್ಲ ನನಗೇನು ಕೆಲಸ, ಅವ್ರು ಏನಾದರೂ ಮಾಡ್ಕೊಳ್ಳಿ, ಅದು ವ್ಯಾಪಾರ. ತುಂಬ ಜನ ನಾನು ಕೇಳ್ತಾ ಇದ್ದಾರೆ. ದಯವಿಟ್ಟು ಅಮಾಯಕ ಜನರನ್ನು ನಾನು ಈ ಒಂದು ಇದರಿಂದ ಇದು ಮಾಡೋಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ದೇವರನ್ನು, ದೇವಿ ದೇವತೆಗಳನ್ನು ಅವಹೇಳನೆ ಮಾಡೋಕ್ಕಂತೂ ಖಂಡಿತ ಈ ವಿಡಿಯೋವನ್ನು ಮಾಡ್ತಾ ಇಲ್ಲ. ದೇವಿ ದೇವತೆ ಖಂಡಿತ ಇದ್ದಾರೆ. ಆದರೆ ಇಂತಹ ಸುಳ್ಳು ಪ್ರಚಾರಗಳು, ತೆಂಗಿನಕಾಯಿ ಕಟ್ಟೋದು, ಅದಕ್ಕೆ 500 ರೂಪಾಯಿ ಇಸ್ಕೊಳ್ಳೋದು, ಅದಕ್ಕೆ 1000 ರೂಪಾಯಿ ಇಸ್ಕೊಂಡು ಜನರ ಒಂದು ಇದನ್ನು, ಮನೋಭಾವಗಳನ್ನು ಈ ರೀತಿಯಾಗಿ ತಪ್ಪುದಾರಿ ಪಡಿಸಿದ್ರೆ ಖಂಡಿತ ನಾನು ಕೇಳ್ತೀನಿ. ಕೇಳೋಕ್ಕೆ ಈ ಚಾನಲ್ ಇಟ್ಟಿದ್ದೀನಿ, ನಾನು ಕೇಳ್ತೀನಿ. ನೀವು ಏನು ಮಾಡ್ತೀರೋ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಇಂತಹ ಪ್ರಚಾರಗಳನ್ನ ನಂಬಬೇಡಿ. ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು.